ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 8 ತ್ರಿಕೋನಮಿತಿ ಪ್ರಸ್ತಾವನೆಯ ಅಭ್ಯಾಸಗಳನ್ನು ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಅಭ್ಯಾಸ 8.1ರಲ್ಲಿ ಪ್ರಶ್ನೆ ಸಂಖ್ಯೆ 6ರವರೆಗೆ ಬಿಡಿಸಿದ್ದೀವಿ. ಈ ಒಂದು ಕ್ಲಾಸ್ನಲ್ಲಿ ಪ್ರಶ್ನೆ ಸಂಖ್ಯೆ 7ಅನ್ನು ಬಿಡಿಸೋಣ. cot θ = 7/8 ಆದರೆ ಒಂದನೇದು 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ. ಅದರಲ್ಲಿ ಎರಡನೇದು ಕಾಟ್ ಸ್ಕ್ವೇರ್ ಥೀಟಾ ಬೆಲೆ ಕಂಡುಹಿಡಿಯಿರಿ. ಯಾವ ರೀತಿ ಅಂತೇಳಿ ನೋಡೋಣ. ಮೊದಲೇನು ಕೊಟ್ಟಿದ್ದಾರೆ? ಕಾಟ್ ಥೀಟಾ = 7/8 ಅಂತ ಕೊಟ್ಟಿದ್ದಾರೆ. ಕಾಟ್ ಥೀಟಾದಿಂದ ನಾವು ಈಸಿಯಾಗಿ ಟ್ಯಾನ್ ಥೀಟಾವನ್ನು ಕಂಡುಹಿಡಿಬಹುದು. ಯಾಕಂದರೆ ಟ್ಯಾನ್ ಥೀಟಾದ ರೆಸಿಪ್ರೋಕಲ್ ಏನಾಗಿರ್ತೈತಿ? ಕಾಟ್ ಥೀಟಾ ಆಗಿರ್ತೈತಿ. ಟ್ಯಾನ್ ಥೀಟಾ = 1/cot ಥೀಟಾ ಅಂದರೆ ಟ್ಯಾನ್ ಥೀಟಾ = 8/7. ಒಂದು ಲಂಬಕೋನ ತ್ರಿಭುಜ ABC ಅನ್ನು ರಚಿಸಿದಾಗ ಇದನ್ನು ಥೀಟಾ ಅಂತ ಕನ್ಸಿಡರ್ ಮಾಡೋಣ. ಆವಾಗ ಥೀಟಾದ ಅಭಿಮುಖ ಬಾಹು ಏನಾಗಿರ್ತೈತಿ? AB ಆಗಿರ್ತೈತಿ. ಹಾಗಾಗಿ 8 ಇಲ್ಲಿ ಬರ್ತೈತಿ. ಥೀಟಾದ ಪಾರ್ಶ್ವಬಾಹು BC ಆಗಿರ್ತೈತಿ. ಹಾಗಾಗಿ ಇಲ್ಲಿ 7ಅನ್ನು ಇಲ್ಲಿ ಬರಬೇಕಾಗತ್ತೆ. ಇವಾಗ ನಾವು AC ವ್ಯಾಲ್ಯೂವನ್ನು ಕಂಡು ಹಿಡ್ಕೊಳ್ಳೋಣ. ಪೈಥಾಗೋರಸ್ನ ಪ್ರಮೇಯವನ್ನು ಯೂಸ್ ಮಾಡಿಕೊಂಡು AC ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. AC² = AB² ಪ್ಲಸ್ BC². AB ಅಂದರೆ 8 ಇದೆ, BC ಅಂದರೆ 7 ಇದೆ. 8 ಸ್ಕ್ವೇರ್ ಅಂದರೆ 64, 7 ಸ್ಕ್ವೇರ್ ಅಂದರೆ 49. 64 ಪ್ಲಸ್ 49 ಅಂದರೆ 113. ಇದು AC² ಆಗಿರುತ್ತದೆ. ಹಾಗಾಗಿ AC = √113. ಇದನ್ನ ರೂಟ್ ತೆಗಿಯಕ್ಕೆ ಬರೋಂಗಿಲ್ಲ, ಹಂಗೆ ಇಟ್ಕೊಳ್ಳೋಣ. ಹಂಗಾರೆ AC = 113. ನೆಕ್ಸ್ಟು ನಾವು ಇದರಲ್ಲಿ ಏನು ಕಂಡುಹಿಡಿಯುತ್ತಾರೆ? 1 ಪ್ಲಸ್ ಸೈನ್ ಥೀಟಾ, ಇಲ್ಲಿ 1 ಮೈನಸ್ ಸೈನ್ ಥೀಟಾ ಅಂದರೆ ಸೈನ್ ಥೀಟಾ ಇದೆ, ಕಾಸ್ ಥೀಟಾ ಇದೆ. ಮೊದಲು ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಸೈನ್ ಥೀಟಾ ಅಂದರೆ ಥೀಟಾ ಇಲ್ಲಿದೆ. ಸೈನ್ ಥೀಟಾ ಅಂದ್ರೆ ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹಾಗಾಗಿ ಈ ಥೀಟಾದ ಅಭಿಮುಖ ಬಾಹು ಇದೆ 8, ವಿಕರ್ಣ √113. ಅಂದರೆ ಸೈನ್ ಥೀಟಾ = 8/√113. ಅದೇ ರೀತಿ ಕಾಸ್ ಥೀಟಾ = ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಂದರೆ ಕಾಸ್ ಥೀಟಾ = 7/√113. ಇವಾಗ ಪ್ರಶ್ನೆ ಸಂಖ್ಯೆ 1 ಕಂಡು ಹಿಡ್ಕೋಣ. ಏನು ಕಂಡುಹಿಡಿ ಅಂದಾರಂದ್ರೆ 1 ಪ್ಲಸ್ ಸೈನ್ ಥೀಟಾ 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ. ಅಂದರೆ ಇಲ್ಲಿ ನೋಡಿ, ಇದು ಯಾವ ಫಾರ್ಮ್ದಲ್ಲಿದೆ ಅಂದರೆ A ಪ್ಲಸ್ B A ಮೈನಸ್ B ಫಾರ್ಮ್ದಲ್ಲಿ ಇದೆ. ಅಂದರೆ ಏನದು ಬರಿಬೋದು? A² ಮೈನಸ್ B² ಅಂತೇಳಿ ಬರ್ಕೋಬೋದು. ಹಾಗಾಗಿ ಇಲ್ಲಿ ನೋಡಿ, ಇದು A ಆಗಿದೆ, ಇದು B ಅಂತ ತಗೊಂಡ್ರೆ ಏನಾಕತಿ? 1² ಮೈನಸ್ sin² ಥೀಟಾ. ಅದೇ ರೀತಿ ಕೆಳಗಡೆದು 1² ಮೈನಸ್ cos² ಥೀಟಾ ಅಂತೇಳಿ ಬರ್ಕೋಬಹುದು. 1² ಅಂದರೆ 1, sin² ಥೀಟಾ ಅಂದರೆ ಸೈನ್ ಥೀಟಾ ಅಂದರೆ ಏನಿದೆ? 8/√13. ಸ್ಕ್ವೇರ್ ರೂಟ್ಗೆ ಸ್ಕ್ವೇರ್ ಬರ್ಕೋಣ. ಅದೇ ರೀತಿ ಕಾಸ್ ಥೀಟಾ ವ್ಯಾಲ್ಯೂನ ಇಲ್ಲಿ ಬರೆಯೋಣ. 1 ಮೈನಸ್ 7/√113 ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ, ಈ ಸ್ಕ್ವೇರನ್ನು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡೋಣ. ಅಂದರೆ ಸ್ಕ್ವೇರ್ ಆಕತಿ 8 64 ಆಕತಿ. ಈ ಸ್ಕ್ವೇರು ಇದು ರೂಟು ಕ್ಯಾನ್ಸಲ್ ಆಗಿ 113 ಅಷ್ಟೇ ಬರ್ತೈತಿ. ಅದೇ ರೀತಿ ಇದು ಸ್ಕ್ವೇರ್ ಆಕತಿ ಇಲ್ಲೇ. ಅಂದರೆ 7/49. ಈ ರೂಟು ಮತ್ತು ಸ್ಕ್ವೇರು ಕ್ಯಾನ್ಸಲ್ ಆಗಿ 113 ಉಳಿಯುತ್ತದೆ. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 113 ಇಂಟು 1 ಮಾಡಿದರೆ 113 ಮೈನಸ್ 64 ಡಿವೈಡೆಡ್ ಬೈ 113 ಆಕತಿ. ಅದೇ ರೀತಿ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಣ ಈ ಕಡೆ. ಆವಾಗ 113 ಮೈನಸ್ 49 ಡಿವೈಡೆಡ್ ಬೈ 113 ಆಕತಿ. ಆವಾಗ ಇದು ಕ್ಯಾನ್ಸಲ್ ಆಕತಿ. 113 ಒಳಗೆ 64 ಆದರೆ 49 ಬರ್ತೈತಿ. 113 ಒಳಗೆ 49 ಕಳೆದ್ರೆ 64 ಬರುತ್ತದೆ. ನೆಕ್ಸ್ಟ್ ಅದರೊಳಗೆ ಇನ್ನೊಂದು ಏನದು ಕಂಡುಹಿಡಿ ಅಂದಾರಂದರೆ ಕಾಟ್ ಸ್ಕ್ವೇರ್ ಥೀಟಾ. ಕಾಟ್ ಥೀಟಾ ಅಂದರೆ 7/8 ಅಂತೇಳಿ ಅವರೇ ಆಲ್ರೆಡಿ ಕೊಟ್ಟಿದ್ದಾರೆ. ಅಂದರೆ ಕಾಟ್ ಸ್ಕ್ವೇರ್ ಥೀಟಾ = 7/8 ಹೋಲ್ ಸ್ಕ್ವೇರ್. 7 ಎಷ್ಟಾಗತ್ತೆ? 49. 8 64. ಅಂದರೆ ಕಾಟ್ ಸ್ಕ್ವೇರ್ ಥೀಟಾ = 49/64.
ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 8. 3 cot A ಈಕ್ವಲ್ ಟು 4 ಆದರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಆಗಿದೆಯೇ ಪರೀಕ್ಷಿಸಿ. ಯಾವ ರೀತಿ ಅಂತೇಳಿ ನೋಡೋಣ. 3 cot A ಈಕ್ವಲ್ ಟು 4 ಆದರೆ ಅಂತ ಕೊಟ್ಟಿದ್ದಾರೆ, ಇದನ್ನು ಕಂಡುಹಿಡಿಯಂತೆ ಆಗಿದೆಯೇ ಪರೀಕ್ಷಿಸಿ ಅಂತೇಳಿ ಹೇಳಿದ್ದಾರೆ. ಅದೇ 3 cot A ಈಕ್ವಲ್ ಟು 4, cot A ಈಕ್ವಲ್ ಟು 4 ಡಿವೈಡೆಡ್ ಬೈ 3 ಆಕತಿ. ಇವಾಗ ನಾವು ಈಸಿಯಾಗಿ ಟ್ಯಾನ್ ಎ ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ಟ್ಯಾನ್ ಎ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ 1 ಡಿವೈಡೆಡ್ ಬೈ cot A ಆಕತಿ, ಅಂದರೆ 3 ಡಿವೈಡೆಡ್ ಬೈ 4. ಟ್ಯಾನ್ ಎ ಈಕ್ವಲ್ ಟು 3 ಡಿವೈಡೆಡ್ ಬೈ 4. ನಾವು ಲಂಬಕೋನ ತ್ರಿಭುಜ ಎ ಬಿ ಸಿಯನ್ನು ರಚಿಸೋಣ. ಅವಾಗ ಟ್ಯಾನ್ ಎ ಈಕ್ವಲ್ ಟು ಏನಾಕತಿ, ಎ ಇಲ್ಲಿದೆ, ಅಭಿಮುಖ ಬಾಹು ಅಂದರೆ 3 ಇಲ್ಲಿ ಬರುತ್ತೆ, 4 ಇಲ್ಲಿ ಬರುತ್ತೆ. ಹಂಗಾರೆ ಎ ಸಿ ವ್ಯಾಲ್ಯೂವನ್ನು ಕಂಡುಹಿಡ್ಕೋಣ. ಪೈಥಾಗೋರಸ್ ಪ್ರಮೇಯವನ್ನು ಯೂಸ್ ಮಾಡಿಕೊಂಡು ಎ ಸಿ ವ್ಯಾಲ್ಯೂವನ್ನು ಕಂಡುಹಿಡ್ಕೋಣ. ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಅಂದರೆ 4, ಬಿ ಸಿ ಅಂದರೆ 3. 4 ಸ್ಕ್ವೇರ್ ಅಂದರೆ 69, 4 ಸ್ಕ್ವೇರ್ ಅಂದರೆ 16, 3 ಸ್ಕ್ವೇರ್ ಅಂದರೆ 9. 16 ಪ್ಲಸ್ 9 ಅಂದರೆ 25. ಅಂದರೆ ಇದು ಎ ಸಿ ಸ್ಕ್ವೇರ್ ಆಗಿರುತ್ತೆ. ಇದರ ರೂಟ್ ತೆಗೆದ್ರೆ ಎ ಸಿ ಇಸ್ಕ್ವಲ್ ಟು 5, ಅಂದರೆ ಎ ಸಿ ಇಸ್ಕ್ವಲ್ ಟು 5 ಆಗಿರುತ್ತದೆ. ನೆಕ್ಸ್ಟು ನಮಗೆ ಸೈನ್ ಈ ಬೆಲೆಯನ್ನು ಕಂಡುಹಿಡಿಬೇಕಂದ್ರೆ ಮೊದಲು ನಮಗೆ ಸೈನ್ ಎ ಕಾಸ್ ಎ ಬೆಲೆ ಗೊತ್ತಿರಬೇಕು. ಹಾಗಾಗಿ ಸೈನ್ ಎ ಈಕ್ವಲ್ ಟು, ಅಂದರೆ ಕೋನ್ ಎ ಇಲ್ಲಿದೆ, ಅಂದರೆ ಸೈನ್ ಎ ಅಂದರೆ ಏನಿರುತ್ತೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರ್ತದೆ. ಹಾಗಾಗಿ 3 ಡಿವೈಡೆಡ್ ಬೈ 5. ಅದೇ ರೀತಿ ಕಾಸ್ ಎ ಅಂದರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರ್ತದೆ. ಹಾಗಾಗಿ ಕಾಸ್ ಎ ಈಕ್ವಲ್ ಟು 4 ಡಿವೈಡೆಡ್ ಬೈ 5 ಆಗುತ್ತದೆ. ಇವಾಗ ನೋಡೋಣ. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಆಗಿದೆ ಅಂತ ಪರೀಕ್ಷಿಸಿ ಅಂತ ಹೇಳಿದಾರೆ. ನೀವು ಇದನ್ನು ಎಲ್ ಎಚ್ ಎಸ್ ಅಂತೇಳಿ ತೊಗೊಂಡು ಇದನ್ನು ಸಪ್ರೇಟ್ ಮಾಡ್ಕೋಬೋದು, ಇಲ್ಲ ಆರ್ ಎಚ್ ಎಸ್ ಅಂತೇಳಿ ತೊಗೊಂಡು ಸಪ್ರೇಟ್ ಮಾಡ್ಕೊಂಡು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರ್ಕೋಬೋದು. ಇಲ್ಲಾಂದರೆ ನಾವು ಡೈರೆಕ್ಟ್ ಮಾಡ್ಕೋತೀವಿ, ಅಂದರೆ ಡೈರೆಕ್ಟ್ ಟ್ಯಾನ್ ವ್ಯಾಲ್ಯೂ ಮತ್ತು ಕಾಸ್ ಮತ್ತು ಸೈನ್ ವ್ಯಾಲ್ಯೂ ಹಾಕೊಂಡು ಮಾಡ್ಬೋದು. ನಾನು ಇಲ್ಲಿ ಡೈರೆಕ್ಟಾಗಿ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, 1 ಮೈನಸ್ ಟ್ಯಾನ್ ವ್ಯಾಲ್ಯೂ ಏನಿದೆ 3 ಡಿವೈಡೆಡ್ ಬೈ 4 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ 3 ಡಿವೈಡೆಡ್ ಬೈ 4 ಹೋಲ್ ಸ್ಕ್ವೇರ್. ಇಲ್ಲಿ ಕಾಸ್ ಬೆಲೆ ಎಷ್ಟಿದೆ, 4 ಡಿವೈಡೆಡ್ ಬೈ ಎ ಹೋಲ್ ಸ್ಕ್ವೇರ್ ಮೈನಸ್ ಸೈನ್ ಬೆಲೆ ಏನಿದೆ 3 ಡಿವೈಡೆಡ್ ಬೈ 5 ಹೋಲ್ ಸ್ಕ್ವೇರ್ ಆಕತಿ. ಇವಾಗ 1 ಮೈನಸ್ 3 3 9, 4 4 16 ಡಿವೈಡೆಡ್ ಬೈ 1 ಪ್ಲಸ್ 9, ಇದು 3 3 9, 4 4 16 ಈಕ್ವಲ್ ಟು, ಇಲ್ಲಿ ಸ್ಕ್ವೇರ್ ಮಾಡಿದ್ದೀವಿ ಅಂದರೆ 4 4 16, 5 5 25. ಇಲ್ಲಿ 3 ಬೈ 5 ಸ್ಕ್ವೇರ್ ಮಾಡಿದ್ದೀವಿ ಅಂದರೆ 3 3 9, 5 5 25. ಅದೇ ರೀತಿ ಇದನ್ನ 16 ಇಲ್ಲಿ ಗುಣಿಸಿದ್ರೆ 16 ಮೈನಸ್ 9 ಡಿವೈಡೆಡ್ ಬೈ 16 ಆಕತಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 16 ಇಲ್ಲಿ ಗುಣಿಸಿದ್ವಿ ಅಂದರೆ 16 ಪ್ಲಸ್ 9 ಡಿವೈಡೆಡ್ ಬೈ 16 ಆಕತಿ ಈಕ್ವಲ್ ಟು, ಇದು ಹೆಂಗಿದ್ದಂಗೆ ಬರ್ಕೊಳ್ಳೋಣ. ಇವಾಗ ನೋಡಿ, 16 ಮೈನಸ್ 9, 16 9 ಕದೀವಿ ಅಂದರೆ 7 ಆಕತಿ. 16ಕ್ಕೆ 16 ಇಡೋಣ. 16 ಪ್ಲಸ್ 9 ಅಂದರೆ 25 ಡಿವೈಡೆಡ್ ಬೈ 16. ಈ 16 ಕ್ಯಾನ್ಸಲ್ ಆಕತಿ, ಹೌದಾ. ಇಲ್ಲಿ ಎಲ್ ಸಿ ಎಮ್ ತೆಗೆದಿವಿ ಅಂದರೆ 16 ಮೈನಸ್ 9 ಡಿವೈಡೆಡ್ ಬೈ 25 ಆಗುತ್ತದೆ. ಇಲ್ಲಿ ಏನೈತಿ 7 ಡಿವೈಡೆಡ್ ಬೈ 25, ಅಂದರೆ 7 ಡಿವೈಡೆಡ್ ಬೈ 25. 16 9 ತೆಗೆದ್ರೆ ಎಷ್ಟು ಉಳಿತೈತಿ, 7 ಆಕತಿ. 25ಕ್ಕೆ 25 ಅಂದರೆ 7 ಡಿವೈಡೆಡ್ ಬೈ 25 ಈಕ್ವಲ್ ಟು 7 ಡಿವೈಡೆಡ್ ಬೈ 25. ಹಾಗಾಗಿ 3 cot A ಈಕ್ವಲ್ ಟು 4 ಆದರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತದೆ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಲೆಕ್ಕ 9ನೇದು. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ್ ಬಿ ಈಕ್ವಲ್ ಟು 90 ಡಿಗ್ರಿ, ಟ್ಯಾನ್ ಎ ಈಕ್ವಲ್ ಟು 1/√3 ಆದರೆ ಅದರಲ್ಲಿ ಒಂದೇದು ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ. ನೆಕ್ಸ್ಟ್ ಒಂದು ಕಾಸ್ ಎ ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ ಬೆಲೆ ಕಂಡುಹಿಡಿಯರಂತೆ ಹೇಳಿದಾರೆ. ಮೊದಲು ಒಂದು ಲಂಬಕೋನ ತ್ರಿಭುಜವನ್ನು ರಚಿಸೋಣ. ಕೋಣ ಅಂದರೆ ಬಿ ಯಲ್ಲಿ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 90 ಡಿಗ್ರಿ ಇಲ್ಲಿ ಬರ್ಕೊಂತೀವಿ. ಅಂದರೆ ಎ ಬಿ ಸಿ ಅಂದರೆ ಟ್ಯಾನ್ ಎ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ ಅವರು, ಹೌದಲ್ಲ. ಟ್ಯಾನ್ ಎ ವ್ಯಾಲ್ಯೂ ನೋಡಿಲಿ, ಟ್ಯಾನ್ ಎ ಈಕ್ವಲ್ ಟು 1/√3. ಹಾಗಾಗಿ ಟ್ಯಾನ್ ಎ ಅಂದರೆ ಟ್ಯಾನ್ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಹಾಗಾಗಿ ಇಲ್ಲಿ 1 ಬರ್ತೈತಿ, ಇಲ್ಲಿ √3 ಬರ್ತೈತಿ. ಎ ಸಿ ಬೆಲೆಯನ್ನು ಕಂಡುಹಿಡ್ಕೊಂಡು
ಎ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಅಂದರೆ ಸ್ಕ್ವೇರ್ ರೂಟ್ 3, ಬಿ ಸಿ ಅಂದರೆ 1, ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿ 3 ಇರ್ತೈತಿ. 1 ಸ್ಕ್ವೇರ್ ಅಂದರೆ 1, 3 ಪ್ಲಸ್ 1 ಅಂದರೆ 4. ಇದು ಎ ಸಿ ಇದೆ, ಅಂದರೆ ಇದನ್ನ ರೂಟ್ ತೆಗೆದು ಅಂದರೆ ಎ ಸಿ ಈಕ್ವಲ್ ಟು 2 ಆಗುತ್ತದೆ. ಅಂದರೆ ಎ ಸಿ ಬೆಲೆ 2. ನಾವು ಏನೇನು ಕಂಡು ಹಿಡ್ಕೋಬೇಕಂದ್ರೆ ಸೈನ್ ಎ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು, ಕಾಸ್ ಸಿ ಇವೆಲ್ಲ ವ್ಯಾಲ್ಯೂಗಳನ್ನ ಮೊದಲು ನಾವು ಕಂಡು ಹಿಡ್ಕೋಬೇಕು. ಆಮೇಲೆ ಅದರ ವ್ಯಾಲ್ಯೂಗಳನ್ನ ತುಂಬ್ಕೋಣ. ಸೈನ್ ಎ ಅಂದರೆ ಆ್ಯಂಗಲ್ ಇದನ್ನ ತಗೋಣ, ಕನ್ಸಿಡರ್ ಮಾಡೋಣ. ಸೈನ್ ಎ ಅಂದರೆ ಬಿ ಸಿ ಡಿವೈಡೆಡ್ ಬೈ ಎ ಸಿ. ನೋಡಿ, ಸೈನ್ ಎ ಅಂದರೆ ಬಿ ಸಿ ಡಿವೈಡೆಡ್ ಬೈ ಎ ಸಿ. ಹಾಗಾಗಿ ಸೈನ್ ಎ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂದರೆ ಈಕ್ವಲ್ ಟು 1/2. ಅದೇ ರೀತಿ ಕಾಸ್ ಎ ಅಂದರೆ √3 ಡಿವೈಡೆಡ್ ಬೈ 2. ಕಾಸ್ ಎ ಅಂದರೆ √3 ಡಿವೈಡೆಡ್ ಬೈ 2. ಇನ್ನು ಆ್ಯಂಗಲ್ನ ಇಲ್ಲಿ ಕನ್ಸಿಡರ್ ಮಾಡಿದೀವಿ ಅಂದರೆ ಕಾಸ್ ಸಿ ವ್ಯಾಲ್ಯೂ ಏನಕತಿ 1 ಡಿವೈಡೆಡ್ ಬೈ 2. ಅದೇ ರೀತಿ ಸೈನ್ ಸಿ ಅಂದರೆ √3 ಡಿವೈಡೆಡ್ ಬೈ 2. ಅಂದರೆ ಇಲ್ಲಿ ಬರ್ತೀನಿ ನೋಡಿ, ಕಾಸ್ ಸಿ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಸೈನ್ ಸಿ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ ಈಕ್ವಲ್ ಟು √3 ಡಿವೈಡೆಡ್ ಬೈ 2. ಅದನ್ನ ಇವಾಗ ವ್ಯಾಲ್ಯೂವನ್ನು ತುಂಬೋಣ. ಅಂದರೆ ಒಂದೇದೇನು ಕಂಡು ಹಿಡಿಯತ್ತಿದಾರ, ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ. ಸೈನ್ ಎ ವ್ಯಾಲ್ಯೂ ಏನೈತಿ ಇಲ್ಲಿ ನೋಡಿ, ಸೈನ್ ಎ ವ್ಯಾಲ್ಯೂ 1/2 ಇದೆ. ಹಾಗಾಗಿ ಸೈನ್ ಎ ವ್ಯಾಲ್ಯೂ 1 ಡಿವೈಡೆಡ್ ಬೈ 2. ಕಾಸ್ ಸಿ ವ್ಯಾಲ್ಯೂ 1 ಡಿವೈಡೆಡ್ ಬೈ 2, ಹಾಗಾಗಿ 1 ಡಿವೈಡೆಡ್ ಬೈ 2 ಪ್ಲಸ್ ಕಾಸ್ ಎ ಅಂದರೆ √3 ಡಿವೈಡೆಡ್ ಬೈ 2 ಅಂದರೆ √3 ಡಿವೈಡೆಡ್ ಬೈ 2. ಸೈನ್ ಸಿ ಅಂದರೆ √3 ಡಿವೈಡೆಡ್ ಬೈ 2. ಅಂದರೆ ಇದನ್ನು ಗುಣಾಕಾರ ಮಾಡಿದಾಗ 1 ಡಿವೈಡೆಡ್ ಬೈ 4 ಪ್ಲಸ್ ನೋಡಿ √3 ಇಂಟು √3 ಮಾಡಿದಾಗ 3 ಬರ್ತೈತಿ. ಹಾಗಾಗಿ 3 ಡಿವೈಡೆಡ್ ಬೈ 4 ಇದನ್ನ LCM ತೆಗೆದಿವಿ ಅಂದರೆ 4 ಡಿವೈಡೆಡ್ ಬೈ 4 ಆಕತಿ. 4 ಒಂದ್ಲೆ 4 ಒಂದ್ಲೆ, ಹಾಗಾಗಿ ಇದ್ರ ಬೆಲೆ ಎಷ್ಟಾಕತಿ, 1 ಆಕತಿ. ನೆಕ್ಸ್ಟ್ ಒನ್ನು ಕಾಸ್ ಎ ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ ಬೆಲೆಯನ್ನು ಕಂಡು ಹಿಡಿಯುತ್ತಿದ್ದಾರೆ. ನಮಗೆ ಇವೆಲ್ಲ ವ್ಯಾಲ್ಯೂಗಳು ಗೊತ್ತದಾವು, ಇದರಲ್ಲಿ ತುಂಬೋಣ. ಕಾಸ್ ಎ ಅಂದರೆ √3 ಡಿವೈಡೆಡ್ ಬೈ 2, ಕಾಸ್ ಸಿ ಅಂದರೆ 1/2, ಸೈನ್ ಎ ಅಂದರೆ 1/2, ಸೈನ್ ಸಿ ಅಂದರೆ √3 ಬೈ 2. ಹಾಗಾಗಿ ಇದನ್ನ ಗುಣಾಕಾರ ಮಾಡೋಣ. ಅಂದರೆ √3 ಇಂಟು √3 ಡಿವೈಡೆಡ್ ಬೈ 2 ಇಂಟು 1/2 ಅಂದರೆ √3 ಡಿವೈಡೆಡ್ ಬೈ 4 ಮೈನಸ್ √3 ಡಿವೈಡೆಡ್ ಬೈ 4. ಅಂದರೆ ಇದು ಕ್ಯಾನ್ಸಲ್ ಆಗಿ 0 ಆಯ್ತು. ಇದರ ಬೆಲೆ ಏನಾಯಿತು, 0 ಆಯಿತು. ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ 10. ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಕ್ಯೂ ಈಕ್ವಲ್ ಟು 90 ಡಿಗ್ರಿ, ಪಿ ಆರ್ ಪ್ಲಸ್ ಕ್ಯೂ ಆರ್ ಈಕ್ವಲ್ ಟು 25 ಸೆಂಟಿಮೀಟರ್ ಮತ್ತು ಪಿ ಕ್ಯೂ ಈಕ್ವಲ್ ಟು 5 ಆಗಿದೆ. ಸೈನ್ ಪಿ ಕಾಸ್ ಪಿ ಮತ್ತು ಟ್ಯಾನ್ ಪಿಗಳ ಬೆಲೆ ಕಂಡುಹಿಡಿಯಿರಿ. ಅವರು ತ್ರಿಭುಜ ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾನೆ. 90 ಡಿಗ್ರಿಯಲ್ಲಿ ಇತ್ತು ಅಂದರೆ ಕೋನ್ ಕ್ಯೂನಲ್ಲಿ ಇದೆ. ಹಾಗಾಗಿ ನಾವು ಪಿ ಕ್ಯೂ ಆರ್ ಲಂಬಕೋನ ತ್ರಿಭುಜವನ್ನು ರಚಿಸೋಣ. ಇಲ್ಲಿ ಕ್ಯೂನಲ್ಲಿ 90 ಡಿಗ್ರಿ ಇದೆ. ಹೌದಾ, ಏನೇನು ಕೊಟ್ಟಿದ್ದಾರೆ ಅವರು, ಪಿ ಕ್ಯೂ ಬೆಲೆಯನ್ನು ಕೊಟ್ಟಿದ್ದಾರೆ. ಪಿ ಕ್ಯೂ ಎಷ್ಟಿದೆ, 5 ಐತಿ. ಇನ್ನು ನಾವು ಪಿ ಆರ್ ಮತ್ತು ಕ್ಯೂ ಆರ್ ಅನ್ನು ಕಂಡು ಹಿಡ್ಕೊಳ್ಳೋಣ. ಅವ್ರೇನು ಕೊಟ್ಟಿದ್ದಾರೆ, ಪಿ ಆರ್ ಪ್ಲಸ್ ಕ್ಯೂ ಆರ್ ಈಕ್ವಲ್ ಟು 25 ಕೊಟ್ಟಿದ್ದಾರೆ, ಪಿ ಕ್ಯೂ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಪೈಥಾಗೋರಸ್ನ ಪ್ರಮೇಯವನ್ನು ಯೂಸ್ ಮಾಡಿಕೊಂಡು ಅವೆರಡು ಬೆಲೆಗಳನ್ನ ಕಂಡು ಹಿಡ್ಕೊಳ್ಳೋಣ. ಅಂದರೆ ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಪಿ ಕ್ಯೂ ಬೆಲೆ ನಮ್ಗೆ ಆಲ್ರೆಡಿ ಗೊತ್ತಿದೆ 5 ಸ್ಕ್ವೇರ್ ಅಂತೇಳಿ. ಕ್ಯೂ ಆರ್ ಈ ಬೆಲೆಯನ್ನು ಹೆಂಗೆ ಕಂಡು ಹಿಡ್ಕೋಬೇಕಂದ್ರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡಿ ಪಿ ಆರ್ ಪ್ಲಸ್ ಕ್ಯೂ ಆರ್ ಈಕ್ವಲ್ ಟು 25. ನಮಗೇನು ಬೇಕು, ಕ್ಯೂ ಆರ್ ಬೆಲೆ ಅಂದರೆ ಕ್ಯೂ ಆರ್ ಈಕ್ವಲ್ ಟು 25 ಮೈನಸ್ ಇದು ನೋಡಿ ಕ್ಯೂ ಆರ್ ಈಕ್ವಲ್ ಟು 25 ಮೈನಸ್ ಪಿ ಆರ್ ಆಗುತ್ತದೆ. ಹೌದಾ, ಅದನ್ನ ಬೆಲೆನ ಇಲ್ಲಿ ತುಂಬೋಣ. ನೆಕ್ಸ್ಟು 5 ಸ್ಕ್ವೇರ್ ಅಂದರೆ 25 ಪ್ಲಸ್ ಇದೇನಾಗತ್ತೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ. ಹಾಗಾಗಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಮಾಡಬೇಕು. ಹಾಗಾಗಿ 25 ಸ್ಕ್ವೇರ್ ಅಂದರೆ 625 ಪ್ಲಸ್ ಪಿ ಆರ್ ಸ್ಕ್ವೇರ್ ಮೈನಸ್ 2 ಇಂಟು 25 ಅಂದರೆ 50. ಪಿ ಆರ್ಗೆ ಪಿ ಆರ್ ನೋಡಿ, ಈ ಪಿ ಆರ್ ಸ್ಕ್ವೇರನ್ನು ಈ ಕಡೆ ತೊಗೊಂಬರೋಣ. ಅಂದರೆ ಪಿ ಆರ್ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಆಯಿತು ಈಕ್ವಲ್ ಟು 25 ಪ್ಲಸ್ 625
ಅಂದರೆ 650 ಆಯಿತು ಮೈನಸ್ 50 ಪಿ ಆರ್ ಆಯಿತು. ಪಿ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 0 ಆಯಿತು. 0 ಈಕ್ವಲ್ ಟು 650 ಮೈನಸ್ 50 ಪಿ ಆರ್ ಆಯಿತು. ಈ ಪಿ ಆರನ್ನು ಈ ಕಡೆ ತೊಗೊಂಬಂದಿ ಅಂದರೆ 50 ಪಿ ಆರ್ ಈಕ್ವಲ್ ಟು 650. ನೆಕ್ಸ್ಟ್ ಪಿ ಆರ್ ಈಕ್ವಲ್ ಟು 650 ಡಿವೈಡೆಡ್ ಬೈ 50 ಆಕತಿ. ಈ ಜೀರೋ ಕ್ಯಾನ್ಸಲು, 5 ಒಂದಲೇ 5 1 ಇತ್ತು, 5 3 15. ಹಾಗಾಗಿ ಪಿ ಆರ್ ಈಕ್ವಲ್ ಟು 13 ಆಯಿತು. ಏನು ಪಿ ಆರ್ ಬೆಲೆ ಎಷ್ಟಾಯಿತು? 13 ಆಯಿತು. ಇನ್ನು ಕ್ಯೂ ಆರ್ ಬೆಲೆಯನ್ನು ಕಂಡು ಹಿಡ್ಕೋಬಹುದು ನಾವು. ಯಾವ ರೀತಿ ಅಂದರೆ ನಮಗೆ ಕೊಟ್ಟಿದ್ದಾರೆ ಪಿ ಆರ್ ಪ್ಲಸ್ ಕ್ಯೂ ಆರ್ ಈಕ್ವಲ್ ಟು 25 ಕೊಟ್ಟಿದ್ದಾರೆ. ನಾವು ಪಿ ಆರ್ ಬೆಲೆಯನ್ನು ಕಂಡು ಹಿಡಿದು ಪಿ ಆರ್ ಅಂದರೆ 13 ಇದೆ ಪ್ಲಸ್ ಕ್ಯೂ ಆರ್ ಈಕ್ವಲ್ ಟು 25 ಅಂದರೆ 13 ಈ ಕಡೆ ಈ ಸೈಡ್ ತೊಗೊಂಬಂದಿ ಅಂದರೆ 25 13 ಹೋದರೆ 12. ಕ್ಯೂ ಆರ್ ಬೆಲೆ ಎಷ್ಟಾಯಿತು? 12 ಆಯಿತು. ಹೌದಾ? ಇವಾಗ ನಾವು ಬೆಲೆಯನ್ನು ಕಂಡು ಹಿಡಿಯೋಕ್ಕೆ ಈಸಿ ಆಯಿತು. ನೋಡು, ಸೈನ್ ಪಿ ಅಂದರೆ ಕೋನ್ ಪಿ ಇಲ್ಲಿದೆ. ಸೈನ್ ಪಿ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದರೆ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಆರ್. ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಆರ್ ಈಕ್ವಲ್ ಟು 12 ಡಿವೈಡೆಡ್ ಬೈ 13. ನೆಕ್ಸ್ಟ್ ಕಾಸ್ ಪಿ ಅಂದರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದರೆ ಪಿ ಕ್ಯೂ ಡಿವೈಡೆಡ್ ಬೈ ಪಿ ಆರ್ ಅಂದರೆ 5 ಡಿವೈಡೆಡ್ ಬೈ 13 ಅಂದರೆ 5 ಡಿವೈಡೆಡ್ ಬೈ 13. ಅದೇ ರೀತಿ ಟ್ಯಾನ್ ಪಿ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದರೆ 12 ಅಂದರೆ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ ಅಂದರೆ 12 ಡಿವೈಡೆಡ್ ಬೈ 5. ಹಾಗಾಗಿ ಟ್ಯಾನ್ ಪಿ ಈಕ್ವಲ್ ಟು 12 ಡಿವೈಡೆಡ್ ಬೈ 5. ನೆಕ್ಸ್ಟ್ ಲೆಕ್ಕ 11. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ. ನಿಮ್ಮ ಉತ್ತರಗಳನ್ನು ಸಮರ್ಥಿಸಿ. ಫಸ್ಟ್ ಒನ್, ಟ್ಯಾನ್ ಎ ಬೆಲೆಯು ಯಾವಾಗಲೂ 1ಕ್ಕಿಂತ ಕಡಿಮೆಯಾಗಿರುತ್ತದೆ. ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಟ್ಯಾನ್ ಎ ವ್ಯಾಲ್ಯೂವನ್ನು 4 ಡಿವೈಡೆಡ್ ಬೈ 3 ಅಂತೆ ಕನ್ಸಿಡರ್ ಮಾಡಿದೆವು ಅಂದರೆ ಇದೇನಾಗಿರ್ತೈತಿ? 1ಕ್ಕಿಂತ ದೊಡ್ಡದಾಗಿರ್ತೈತಿ. ಅದೇ ರೀತಿ ಟ್ಯಾನ್ ಎ ವ್ಯಾಲ್ಯೂವನ್ನು 3 ಡಿವೈಡೆಡ್ ಬೈ 4 ಅಂತೆ ಕನ್ಸಿಡರ್ ಮಾಡಿದೆವು ಅಂದರೆ ಇದೇನಾಗಿರ್ತೈತಿ? 1ಕ್ಕಿಂತ ಚಿಕ್ಕದಾಗಿರುತ್ತದೆ. ಹಾಗಾಗಿ ಈ ಹೇಳಿಕೆಯು ಫಸ್ಟ್ನೇ ಹೇಳಿಕೆ ಏನಾಗಿರ್ತದೆ? ತಪ್ಪಾಗಿದೆ ಅಂತೇಳಿ ಬರೀಬೇಕು. ಇಲ್ಲಿ ನಾವು ಇಲ್ಲಿ ನೋಡಬೇಕು, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಅವ್ರೇನು ಕೊಟ್ಟಿದ್ದಾರೆ? ಇಲ್ಲೊಂದು ವರ್ಡ್ ಕೊಟ್ಟಿದ್ದಾರೆ, ಯಾವಾಗಲೂ ಅಂತೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ತಪ್ಪು ಆಗುತ್ತದೆ. ನೆಕ್ಸ್ಟ್ ಒನ್, ಕೋನ್ ಎದ ಯಾವುದಾದರೂ ಒಂದು ಬೆಲೆಗೆ ಸೆಕ್ ಎ ಈಕ್ವಲ್ ಟು 12 ಡಿವೈಡೆಡ್ ಬೈ 5 ಆಗಿದೆಯೇ? ಇಲ್ಲಿ ನೋಡಿ, ಸೆಕ್ ಎ ಈಕ್ವಲ್ ಟು 12 ಡಿವೈಡೆಡ್ ಬೈ 5. ಇಲ್ಲಿ ನಾವು ಡೈರೆಕ್ಟ್ ಆಗಿ ತಗೋಬಹುದು. ಸೆಕ್ ಎ ಅಂದರೆ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಯಾವಾಗಲೂ ವಿಕರ್ಣ ಏನಾಗಿರ್ತೈತಿ? ದೊಡ್ಡದಾಗಿರ್ತೈತಿ, ಪಾರ್ಶ್ವಬಾಹು ಚಿಕ್ಕದಾಗಿರ್ತೈತಿ. ಇದು ಒಂದೇ ನಾವು ಕನ್ಸಿಡರ್ ಮಾಡಿ ಆನ್ಸರನ್ನು ಡೈರೆಕ್ಟ್ ಆಗಿ ಹೇಳ್ಬೋದು. ಇದು ಸರಿಯಾಗಿದೆ. ನೆಕ್ಸ್ಟ್ ಒನ್, ಕೋನ್ ಎದ ಕೋಸೆಕೆಂಟ್ ಎ ಅನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿ ಉಪಯೋಗಿಸಿದೆ. ಇಲ್ಲಿ ನೋಡಿ, ಕೋಸೆಕೆಂಟ್ ಎ ಅಂದರೆ ಕೋಸೆಕ್ ಎ, ಕೋಸೈನ್ ಎ ಅಂದರೆ ಕಾಸ್ ಎ. ಹಾಗಾಗಿ ಈ ಉತ್ತರ ಏನಾಗಿರ್ತೈತಿ? ತಪ್ಪಾಗಿದೆ. ಹೌದಾ? ನೆಕ್ಸ್ಟ್ ಒನ್, ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ. ಇದು ಕಾಟ್ ಮತ್ತು ಎ ಎರಡು ಬೇರೆ ಬೇರೆಗಳು ಅಲ್ಲ. ಹಾಗಾಗಿ ಈ ಪ್ರಶ್ನೆ ಕೂಡ ತಪ್ಪಾಗಿದೆ. ಎ ಇಂದ ಬೇರ್ಪಟ್ಟ ಕಾಟ್ ಎಗೆ ಯಾವುದೇ ರೀತಿ ಅರ್ಥವಿರುವುದಿಲ್ಲ. ಹಾಗಾಗಿ ಇದು ಕೂಡ ತಪ್ಪಾಗಿದೆ. ನೆಕ್ಸ್ಟ್ ಒನ್, ಥೀಟಾದ ಒಂದು ಬೆಲೆಗೆ ಸೈನ್ ಥೀಟಾ ಈಕ್ವಲ್ ಟು 4 ಡಿವೈಡೆಡ್ ಬೈ 3 ಆಗಿದೆ. ಅಂದರೆ ನೋಡಿ, ಸೈನ್ ಥೀಟಾ ಈಕ್ವಲ್ ಟು 4 ಡಿವೈಡೆಡ್ ಬೈ 3 ಅಂದರೆ ಸೈನ್ ಥೀಟಾ ಬೆಲೆ, ಸೈನ್ ಥೀಟಾ ಅಂದರೆ ಏನು ಗೊತ್ತೈತೆ ನಿಮ್ಗೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ವಿಕರ್ಣ ಏನಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಬಾಹು ಏನಾಯ್ತೈತಿ? ಉಳಿದೆರಡು ಬಾಹುಗಳಿಗಿಂತ ದೊಡ್ಡದಾಗಿರುತ್ತದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಸೈನ್ ಅಂದರೆ ವಿಕರ್ಣ ಅಂದರೆ 3 ಕೊಟ್ಟಿದ್ದಾರೆ. ಹಾಗಾಗಿ ಇದೇನಾಕತಿ? ಈ ಅಭಿಮುಖ ಬಾಹುಗಿಂತ ಇದು ವಿಕರ್ಣ ಕಡಿಮೆ ಇದೆ. ಹಾಗಾಗಿ ಇದನ್ನ ಡೈರೆಕ್ಟಾಗಿ ಹೇಳ್ಬೋದು, ಇದು ಹೇಳಿಕೆ ತಪ್ಪಾಗಿದೆ ಅಂತೇಳಿ ಹೇಳ್ಬೋದು. ಥ್ಯಾಂಕ್ ಯು ಆಲ್.